ನನ್ನ ಯಂಗರ್ ಜನರೇಷನ್ಗೆ ನಾನು ನಿಮ್ಮ ಮೂಲಕ ಒಂದು ಮನವಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಕೆಲಸಕ್ಕೆ ಸೇರ್ತಾರೆ ಇವತ್ತಿನ ಯಂಗರ್ ಜನರೇಷನ್, ಅವರ ಅರ್ನಿಂಗ್ಸಲ್ಲಿ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ 10% ಅವರು ಈ ರೀತಿ ಮ್ಯೂಚುವಲ್ ಫಂಡ್ಗಳಲ್ಲಿ ಫೈನಾನ್ಷಿಯಲ್ ಅಡ್ವೈಸರರ ಹೆಲ್ಪ್ ತೊಗೊಂಡು ಇನ್ವೆಸ್ಟ್ ಮಾಡಿದರೆ, ಅವನು 25 ವರ್ಷಕ್ಕೆ ಅವನೇನಾರು ಇನ್ವೆಸ್ಟ್ಮೆಂಟ್ಗೆ ಶುರು ಮಾಡಿದರೆ, ಅವನ ರಿಟೈರ್ಮೆಂಟಿನ 55, 58 ಅಥವಾ 60 ವರ್ಷಕ್ಕೆ ಅವನು ಕನಿಷ್ಠ ದಶಕೋಟ್ಯಾಧೀಶ ಆಗ್ತಾನೆ ಅಂತ ನನ್ನ ಆಸೆ, ನಂಬಿಕೆ ಎರಡೂ ಕೂಡ. 10 ವರ್ಷ ಆಯಿತು. 2014 ಅಕ್ಟೋಬರ್ ತಿಂಗಳಲ್ಲಿ ನಾನು ಪ್ರಾರಂಭ ಮಾಡಿದ್ದು. ನನಗೊಂದು ಗೋಲ್ ಇದೆ. ನನ್ನ ರಿಟೈರ್ಮೆಂಟ್ ಲೈಫು ಈಗ ಬರ್ತಕ್ಕಂಥ ಸಂಬಳ ಕಡಿಮೆ ಆಗುತ್ತೆ. ನನಗೆ ಪೆನ್ಷನ್ ಜಾಬ್ ಆಗಿರೋದ್ರಿಂದ 50% ನನ್ನ ಸಂಬಳ ಕಡಿಮೆ ಆಗುತ್ತೆ. ಈ 50% ಕೂಡ ಮೇಕ್ ಗುಡ್ ಮಾಡಿಕೊಂಡು ನನ್ನ ಲೈಫನ್ನು ಹಿಂದಿನಂತೆಯೇ ಲೀಡ್ ಮಾಡಬೇಕು ಅನ್ನೋದಾದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೇಕು ಅನ್ನೋದು ನನ್ನ ಮನಸ್ಸಿಗೆ. ನಾಗೇಂದ್ರ ಅವ್ರ ಜೊತೆ ಮಾತಾಡಿದಾಗ ಅದು ಹೊಳೆದಿರುವಂಥ ಸತ್ಯ. ಅದು ಆತ್ಮೀಯ ಅನ್ನೋ ಹೆಸರೇ ಎಲ್ಲರಿಗೂ ಕೂಡ ಆತ್ಮಕ್ಕೆ ತೃಪ್ತಿಯಾಗುವಂಥ ಹೆಸರು. ಅವರು ಒಂದು ಮಾತು ಹೇಳಿದರು ನನಗೆ, ಈ ಮ್ಯೂಚುವಲ್ ಫಂಡ್ ಬಗ್ಗೆ ಯಾರೋ ಏನೋ ಹೇಳ್ತಾರೆ ಅಂತೇಳಿ ಇನ್ವೆಸ್ಟ್ ಮಾಡೋಕ್ಕೆ ಬರಬೇಡಿ. ನಿಮ್ಮ ಹತ್ರ ಒಂದು ಗಂಟೆ 1.5 ಗಂಟೆ ನಾನು ಮಾತಾಡ್ತೀನಿ. ಇದೆಲ್ಲ ಮಾತಾಡಿದ ಮೇಲೆ ನಿಮಗೆ ಇನ್ವೆಸ್ಟ್ ಮಾಡ್ಬೋದು ಅಂತ ಅನಿಸಿದರೆ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿ. ಅವರಿಂದ ಬರುವಂಥ ಫೀಡ್ಬ್ಯಾಕ್ ಇದೆಯಲ್ಲ, ಅದು ಬೇರೆಯವ್ರ ಹತ್ರ ನಮಗೆ ಸಿಗಲಿಲ್ಲ. ಎಲ್ಲ ಇವ್ರ ಕ್ಲೈಂಟಿಗೂ ಕೂಡ ಪ್ರತಿ 2 ಅಥವಾ 3 ತಿಂಗಳಿಗೆ ಒಂದ್ಸರ್ತಿ ಅಥವಾ ಒಂದು ಮಾರ್ಕೆಟು ಅಪ್ ಆದಾಗ ಅಥವಾ ಮಾರ್ಕೆಟು ಡೌನ್ ಆದಾಗ ಎರಡೂ ಸಂದರ್ಭಗಳಲ್ಲೂ ಕೂಡ ನಮಗೆ ಈಸಿಯಾಗಿ ನಮ್ಮ ಈ ನಾಗೇಂದ್ರ ಅವರು ಸಿಗ್ತಾರೆ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಎಲ್ಲ ಯೋಜನೆ ಸಂಬಂಧಿತ ದಾಖಲಾತಿಗಳನ್ನು ಜಾಗೃತಿಯಿಂದ ಓದಿರಿ.